ಹಲೋ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಘಮ ಘಮ ಬಿಸಿ ಬಿಸಿ ಈ ಉಕ್ಕರೈ ಹಲ್ವಾನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ರಾ ಅಥವಾ ತಿಂದಿದ್ರಾ? ಇಲ್ಲೇ ಅಂದರೆ ಈ ಶಿವರಾತ್ರಿಗೆ ಈ ಹಲ್ವಾನ ಖಂಡಿತ ಟ್ರೈ ಮಾಡಿ. ಇದು ಒಂದು ತಮಿಳುನಾಡಿನ ಫೇಮಸ್ ರೆಸಿಪಿ. ಇದು ಮಾಡೋದು ಕೂಡ ತುಂಬಾ ಈಸಿ, ಅಷ್ಟೇ ಅದ್ಭುತವಾಗಿರ್ತಿತ್ತು. ಘಮ ಘಮಿಸುವ ಇವತ್ತಿನ ರೆಸಿಪಿಯನ್ನು ಹಾಗಾದರೆ ಶುರು ಮಾಡೋಣ. ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ಹೆಸರು ಬೇಳೆನ ಕ್ಲೀನಾಗಿ ತೊಳೆದು ಅದರ ನೀರನ್ನೆಲ್ಲ ಒರೆಸ್ಕೊಂಡು ಒಂದು ಬಾಣಲೆಯಲ್ಲಿ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಅಪ್ಪಲಿ ತನಕ ಹುರ್ಕೊಳ್ಳಿ. ಒಂದು ವೇಳೆ ನೀವು ತೊಳೆದು ಇಷ್ಟ ಇಲ್ಲ ಅಂದರೆ ಹಾಗೆ ಹೆಸರುಬೇಳೆನ ಒಂದು ಬಟ್ಟೆಲಿ ಒರೆಸಿ ತುಪ್ಪ ಹಾಕಿ ಹುರ್ಕೊಂಡ್ರು ಅಡ್ಡಿಲ್ಲ, ಯಾಕೆಂದರೆ ನೀರು ಹಾಕಿದ್ರೆ ಒಂದು ಸ್ವಲ್ಪ ಹಿಡ್ಕೊಂಡಂಗೆ ಆಗ್ತು. ಆಮೇಲೆ ಒಂದು ಕುಕ್ಕರಲ್ಲಿ 3 ಲೋಟ ನೀರು ಹಾಕಿ ಹೆಸರುಬೇಳೆನ 3ರಿಂದ 4 ವಿಸಲ್ ಕೂಗಿಸಿ. 3 ಲೋಟ ನೀರು ಹಾಕಿದ್ರೆ ಮಾತ್ರ ಇದು ಚಲೋ ಬೇಯಿತು. ಒಂದು ಬಾಣಲೆಯಲ್ಲಿ 3ರಿಂದ 4 ಟೀ ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಕಾದ ನಂತರ ಒಂದು 15ರಿಂದ 20 ಗೋಡಂಬಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ. ಈ ರೆಸಿಪಿಗೆ ಒಂದು ಪ್ರಮಾಣನ ಈ ವಿಡಿಯೋದಲ್ಲಿ ನಾನು ಸರಿಯಾಗಿ ಹೇಳಿದ್ದೆ. ಈ ವಿಡಿಯೋ ಎಲ್ಲಾದರೂ ಸರಿದೋಪಕ್ಕಿಂತ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈಗ ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಯಿತು. ಇದನ್ನು ಒಂದು ಬೌಲಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ. ಇದೇ ಬಾಣಲೆಯಲ್ಲಿ ಅರ್ಧ ಲೋಟ ಚಿರೋಟಿ ರವೆನ ಹಾಕಿ ಅದು ಘಮ ಬಪ್ಪಲಿವರೆಗೂ ಈ ರವೆನ ಹುರ್ಕೊಳ್ಳೋ. ಚಿರೋಟಿ ರವೆ ಹಾಕಿದ್ರೆ ಟೆಕ್ಸ್ಚರೆಲ್ಲ ಚಲೋ ಬತ್ತು. ನೀವು ಬೇಕಾದ್ರೆ ಎಕ್ಸ್ಟ್ರಾ ತುಪ್ಪ ಬೇಕಾದರೆ ಹಾಯ್ಕೊಂಬ್ಲಡ್ಡಿಲ್ಲ, ಬಟ್ ಇಷ್ಟೇ ತುಪ್ಪ ಸಾಕಾಗ್ತು. ಇದು ಒಂದು ಅರ್ಧ ಹುರಿದಾದ್ಮೇಲೆ ಅಂದರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ. ಸ್ವಲ್ಪ ಅದ್ರ ಕಲರ್ ಚೇಂಜ್ ಆದಮೇಲೆ ಅದಕ್ಕೇ ಒಂದು ಅರ್ಧ ಕಪ್ಪು ಅಥವಾ 3/4 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕಿ ಅದನ್ನು ಸಹ ಇದರಲ್ಲೇ ಹುರ್ಕೊಳ್ಳೋ. ನೋಡಿ ಚೆನ್ನಾಗಿ ಹುರಿಯೋ. ಈ ಥರ ಮಾಡೋದ್ರಿಂದ ಹಲ್ವಾ ಒಂದು ವಾರ ತನಕ ಇರ್ತು, ಕೆಡ್ತಿಲ್ಲೇ. ನೋಡಿ ಈಗ ಕಲರ್ ಚೇಂಜ್ ಆಯಿತು, ಕೆಂಪಕ್ಕಾಗ್ತಾಯಿದ್ದು. ಈಗ ಇದೆಲ್ಲ ಚೆನ್ನಾಗಿ ಹುರಿದು ಬಂದು ನೋಡಿ, ಇಲ್ಲಿ ನಿಂಗೋ ಸರಿಯಾಗಿ ನೋಡಿ ಈ ರವೆ ಎಲ್ಲ ಅರಳಿ ಯಾವ ರೀತಿ ದೊಡ್ಡ ದೊಡ್ಡಾಯಿತು. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ಬೆಲ್ಲ, ನಿಂಗೋಗಿ ಬೇಕಾದರೆ 3 ಕಪ್ಪು ಬೆಲ್ಲ ತಗೊಂಬ್ಲಡ್ಡಿಲೆ, ಅದನ್ನು ನೀರು ಹಾಕಿ ಕರಗುಲಕ್ಕೆ ಇಟ್ಬಿಡಿ. ಅದು ಕರಗ್ತಾ ಇರಲಿ. ಸಿಹಿ ನಿಂಗಳ ಚಾಯ್ಸು. ನಿಂಗೋಗಿ 2.5 ಕಪ್ ಇಷ್ಟ ಆದರೆ 2.5 ಕಪ್ಪೇ ಹಾಕಿ. ಹೆಸರುಬೇಳೆ ಚೆನ್ನಾಗಿ ಬೆಂದು ಆದರೂ ಸಹ ವಿಸ್ಕರ್ ಸಹಾಯದಿಂದ ಈ ಹೆಸರುಬೇಳೆನ ಮ್ಯಾಶ್ ಮಾಡ್ಕೊಳ್ಳೋ. 1 ಲೋಟ ಹೆಸರುಬೇಳೆಗೆ 3 ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋ. ಅದಕ್ಕಿಂತ ಮುಂಚೆ ಹೆಸರುಬೇಳೆನ ಕೆಂಪಿಗೆ ಹುರ್ಕೊಳ್ಳೋ. ಇದೆರಡೂ ಸಹ ತುಂಬಾ ಇಂಪಾರ್ಟೆಂಟು. ಈ ರೀತಿ ಮಾಡಿದ್ರೆ ಮಾತ್ರ ಹಲ್ವಾ ತುಂಬ ರುಚಿಯಾಗಿ ಬತ್ತು. ನೋಡಿ ಈಗೆಲ್ಲ ಮ್ಯಾಶ್ ಆಯಿತು. ಈಗ ಹೆಸರುಬೇಳೆನ ಈ ರವೆಗೆ ಮಿಕ್ಸ್ ಮಾಡೋ. ಈ ರವೆ ಪೂರ್ತಿ ಆರಿರೋ, ಇಲ್ಲ ಅಂದರೆ ಗಂಟಪ್ಪಂಥ ಚಾನ್ಸಸ್ ಇರ್ತು. ಸ್ವಲ್ಪ ಗಂಟಾದರೂ ತೊಂದರೆ ಇಲ್ಲ, ಆಮೇಲೆ ಮಿಕ್ಸ್ ಮಾಡ್ತಾ ಅದು ಸರಿ ಹೋಗ್ತು. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋ. ಇದು ಮಿಕ್ಸ್ ಆದಮೇಲೆ ಈಗ ಬೆಲ್ಲನ ಕರಗುಲಿಟ್ಟಿದ್ವಲ್ಲಿ, ಆ ಬೆಲ್ಲನ ಕರಗಿದ ನಂತರ ಸ್ವಲ್ಪ ಸೋಸ್ಕೊಂಡು, ಬೆಲ್ಲದಲ್ಲೇನಾದರೂ ಕಸ ಕಡ್ಡಿರ್ತು ಅದಕ್ಕೋಸ್ಕರ ಸ್ವಲ್ಪ ಸೋಸ್ಕೊಳಕ್ಕಾಗ್ತು. ಬೆಲ್ಲ ಸೋಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋ. ನೋಡಿ ಸ್ವಲ್ಪ ಬೆಲ್ಲ ಹಾಕಿದ ತಕ್ಷಣ ಈ ಥರ ಆಗ್ತು, ಬಟ್ ತೊಂದರೆ ಇಲ್ಲ, ಆಮೇಲೆ ಸರಿ ಹೋಗ್ತು. ಇದು ಏನು ಚಿಂತೆ ಮಾಡೋದು ಬೇಡ. ಇದಕ್ಕೆ ನಾನು ಒಂದು 2 ಸೌಟ್ನಷ್ಟು ಸಕ್ಕರೆನೂ ಹಾಕ್ತಾಯಿದ್ದೆ. ನಾನು ಈಗಾಗಲೇ ಮೊದಲೇ ಹೇಳಿದ್ದೆ, ಯಾವುದೇ ಬೆಲ್ಲದ ಪದಾರ್ಥ ಮಾಡಿದ್ರೂ ಕೂಡ 2 ಸ್ಪೂನ್ ಅಥವಾ 2 ಸೌಟು ಸಕ್ಕರೆನ ಹಾಕೋದು ಒಳ್ಳೆಯದು. ಚಿಟಿಕೆ ಉಪ್ಪಂತೂ ಹಾಕಲೇಬೇಕು ಪ್ರತಿಯೊಂದು ಸ್ವೀಟಿಗೂ. ಈಗ ನಾನು 1 ಸೌಟ್ನಷ್ಟು ತುಪ್ಪನ ಹಾಕಿ ಸ್ವಲ್ಪ ಕೇಸರಿ ಮಿಕ್ಸ್ ಮಾಡಿದ್ದೆ. ನನ್ನ ಹತ್ರ ಸ್ವಲ್ಪನೇ ಕೇಸರಿ ಇದ್ದಿತ್ತು, ನಿಂಗೋ ಬೇಕಾದರೆ ಮತ್ತು ಕೇಸರಿ ಇದ್ದರೆ ಹಾಕೊಳ್ಳಡ್ಡಿಲ್ಲ. 2 ಸೌಟ್ ತುಪ್ಪನ ಮತ್ತೆ ಎಕ್ಸ್ಟ್ರಾ ಹಾಕಿ ಮಿಕ್ಸ್ ಮಾಡ್ತಾನೇ ಇರೋ. ಮಿಕ್ಸ್ ಆಗ್ತಾ ಆ ತುಪ್ಪೆಲ್ಲ ಕುಡ್ಕೊಂಡ್ಮೇಲೆ ಮತ್ತೆ ತುಪ್ಪ ಹಾಕ್ತಾನೇ ಇರೋ. ಸೌಟಲ್ಲಿ ಎಡ್ಬಿಡ್ದೇನೆ ತಿರುಗಿಸ್ತಾ ಇರೋ, ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತು. ನೋಡಿ ಈಗ ಎಲ್ಲ ಮಿಕ್ಸ್ ಆಗ್ತಾ ಬಂದು ಲಾಸ್ಟಲ್ಲಿ ಪೂರ್ತಿ ಹೋಗ್ತೋದು, ಗಂಟೆಲ್ಲ ಇರ್ತಿಲ್ಲ. ನಾನು ಬಳಸೋದು ಹಸುವಿನ ತುಪ್ಪ, ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಇದ್ದು. ನೋಡಿ ಈಗ ಮತ್ತೆ ಅದು ಒಣಗಿದ ಮೇಲೆ ಮತ್ತೆ ತುಪ್ಪ ಹಾಕ್ತಾನೇ ಇರೋ. ಇಲ್ಲಿ ನಾನು ಬಳಸೋದು 1 ಲೋಟ ಹೆಸರುಬೇಳೆಗೆ 1 ಲೋಟ ತುಪ್ಪ, ಅದಕ್ಕಿಂತ ಜಾಸ್ತಿ ಕೂಡ ಹಾಕೊಳ್ಳಡ್ಡಿಲ್ಲ ತುಪ್ಪನ.
ಆಮೇಲೆ ಅರ್ಧ ಅಥವಾ ಮುಕ್ಕಾಲು ಲೋಟ ಕಾಯಿ ತುರಿ, ಅರ್ಧ ಲೋಟ ರವೆ, ಇಷ್ಟನ್ನು ಬಳಸೋದು ಉಕ್ಕರೈ ಹಲ್ವಾಗೆ. ಇದಿಷ್ಟು ಹಾಕಲೇಬೇಕು, 1 ಲೋಟ ಅಂತುವ. ಈ ನೀರು ಕುಡೋ ಲೋಟದಲ್ಲಿ ಎಷ್ಟು ಹೆಸರುಬೇಳೆ ತಗತ್ವೋ ಅಷ್ಟು ತುಪ್ಪ. ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ರಾತು. ನೋಡಿ, ಈಗೆಲ್ಲ ಹಲ್ವಾ ಬಿಟ್ಕತ್ತಾ ಬಂದು ಫುಲ್ ತಳ ಎಲ್ಲ ಬಿಟ್ಕತ್ತಾ ಬಂದಮೇಲೆ ಇದು ಆಯ್ದುವಳ ಅರ್ಥ. ಈಗೆಲ್ಲ ಚೆನ್ನಾಗಿ ಮಿಕ್ಸು ಆಯ್ದು ಎಲ್ಲ ರುಚಿ ಬಂದು ಈ ಹಲ್ವನ ಯಾರು ಗೆಸ್ಟ್ ಬಂದಾಗ ಅಥವಾ ಹಬ್ಬಕ್ಕೆ ಯಾವ ಸೀಸನ್ನಲ್ಲೂ ಸಹ ನೀವು ಮಾಡ್ಕೊಳ್ಳಕ್ಕು. ಒಂದು ಸತಿ ಟ್ರೈ ಮಾಡಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತು. ಈಗ ಮೊದಲೇ ಹುರಿದಿಟ್ಕೊಂಡಂಥ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿದ್ರಾತು. ಘಮ 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 ಗುಡುವಂಥ ಈ ಉಕ್ಕರೈ ಹಲ್ವ ರೆಡಿ ಇದ್ದು. ನಿಂಗೋಕೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳಿ, ಖಂಡಿತ ನಾನು ಹೇಳ್ತೆ. ತುಂಬಾ ರುಚಿ ಆಗ್ತು. ಖಂಡಿತ ನೀವು ಮನೇಲೊಮ್ಮೆ ಟ್ರೈ ಮಾಡಿ. ಮತ್ತು ನಿಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.